ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್, ಶಿವಮ್ ದುಬೆ ಅವರನ್ನ ಮ್ಯಾಚ್ ನ ಮುಗಿಸ್ತಾ ಇದ್ದಂಗೆ ಒಂದು ಸ್ಟೇಟ್ಮೆಂಟ್ ನ ತರಾವರೆಗೆ ಕೊಟ್ಟರು. CSKಗೆ ನಾನು ಮ್ಯಾಚ್ ನ ಮುಗಿಸೋದು ಅಂತಾರೆ ನಂಗೆ ಒಂಥರ ಖುಷಿ, ಒಂಥರ ನೆಮ್ಮದಿ, ಒಂಥರ ಸುಖ ಸಿಗುತ್ತೆ ನನಗೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನ ಅವರೆಲ್ಲಿಂದ ಕಲ್ತರು ಅಂದ್ರೆ MS ಧೋನಿಯಿಂದ ಕಲ್ತರು ಅಂತ ಹೇಳಿದ್ದಾರೆ. ನಮ್ಮ RCB ಇದ್ದಾಗ ನಮ್ಮ ದುಬೆ ಅಣ್ಣ ಈ ಪಾರ್ಟಿ ಚೆನ್ನಾಗೆಲ್ಲ ಆಡ್ಬಿಟ್ಟಿತ್ತು. ನಮ್ಮ RCB ಏನಕ್ಕೆ ರಿಲೀಸ್ ಮಾಡಕ್ಕೆ ಹೋಗಿದ್ರು ಅಲ್ವಾ? RCB ಇದ್ದಾಗ ಒಂದು ಮ್ಯಾಚು ಈ ಥರ ಮಾಡಿ ಮುಗಿಸ್ಲಿಲ್ವೇ, ಅಂದರೆ ಫಿನಿಶ್ ಮಾಡ್ಕೊಂಡು ಕೊಡ್ಲಿಲ್ವೇ? ಏನೋ ಬಿಡಿ, ಹಣೆ ಬರೋ ಕೊನೆ ಯಾರೋ ಸುಮ್ಮನೆ ಆಗ್ಬೇಕಷ್ಟೇ RCB ಫ್ಯಾನ್ಸ್ಗಳೆಲ್ಲ. ಅಪ್ಡೇಟ್ ಬಿಟ್ಟು ರಚಿನ್ ರವೀಂದ್ರ ಅವ್ರು ನೆನೆ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಚೇಪಕ್ ಸ್ಟೇಡಿಯಂ ನೆನೆ ಕ್ರೌಡ್ ಏನು ತುಂಬಿತ್ತು IPL ಅಲ್ಲಿ ಮೊದಲನೇ ಮ್ಯಾಚ್ ಅವ್ರದ್ದು. ಮೊದಲನೇ ಮ್ಯಾಚ್ಗೆ ಈ ಥರ ಚೇಪಕ್ ಅಲ್ಲೇ ಸ್ಟನ್ ಆಗೋಗ್ಬಿಟ್ರು ಅಂದ್ರೆ ಹೌದು, CSK ಅನ್ನೋ ಒಂದು ಚಾನ್ಸ್ ಜೋರಾಗಿ ಹಾವಳಿ ಮಾಡ್ತಾ ಇತ್ತು. ಈ ಒಂದು ಚಾನ್ಸ್ ಏನಿದೆ ಇದೇ ಇವರಿಗೆ ಸಿಕ್ಕಾಪಟ್ಟೆ ಲೌಡೆಸ್ಟ್ ಅಂತ ಅನ್ಸ್ಬಿಡ್ತಂತೆ. ಈ ಥರ ಲೌಡೆಸ್ಟ್ ಸ್ಟೇಡಿಯಂ ನಾನು ಇದುವರೆಗೂ ಪ್ರಪಂಚದಲ್ಲಿ ನೋಡೇ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟರು. ಒಂದು ವೇಳೆ ಇವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಬಂದು ಆಡಿದ್ರು ಅಂತ ಇಟ್ಕೊಳ್ಳಿ, ಅದು RCB ಮ್ಯಾಚ್ ಆಗಿತ್ತು ಅಂತ ಅನ್ಕೊಳ್ಳಿ. ಆಡಿದರೆ ಬೆಂಗಳೂರಲ್ಲಿ ವರ್ಲ್ಡ್ ಕಪ್ ಅಲ್ಲೆಲ್ಲ ಆಡಿದ್ದಾರೆ ಸುಮಾರು ಮ್ಯಾಚ್, ಬಟ್ ಖಾಲಿ ಸ್ಟೇಡಿಯಂ ಅಲ್ಲಿ ಆಡಿದ್ದಾರೆ. ಪಾಕಿಸ್ತಾನ ಮೇಲೆ ಇವ್ರ ಮೇಲೆ ಆಡಿದ್ದಾರೆ ಅಷ್ಟೇ. ಬಟ್ ಅದೇ ಏನಾದ್ರು RCB ಮೇಲೆ ಆಡ್ತು ಅಂದ್ರೆ ಲೌಡೆಸ್ಟ್ ಸ್ಟೇಡಿಯಮು ಪ್ರಪಂಚದಲ್ಲಿ ಯಾವುದು ಅಂತ ಗೊತ್ತಾಗುತ್ತೆ. ದಟ್ಸ್ ಒನ್ ಅಂಡ್ ಓನ್ಲಿ ಚಿನ್ನಸ್ವಾಮಿ ಅಂತ. ಅಪ್ಡೇಟ್ ಬತ್ರಿ ರಚಿನ್ ರವೀಂದ್ರ ಅವರು ಔಟ್ ಆದಂತ ಟೈಮಲ್ಲಿ ವಿರಾಟ್ ಕೊಹ್ಲಿ ಅವರು ಅಗ್ರೆಸಿವ್ ಮೂವ್ ಏನಿದೆ, ಅಗ್ರೆಸಿವ್ ಆಗಿ ಸೆಲೆಬ್ರೇಟ್ ಮಾಡಿದ್ದೇನಿದೆ, ಹೋಗು ಅನ್ನೋ ಥರ ಒಂಥರ ಸೆಲೆಬ್ರೇಷನ್ ಏನಿದೆ ಅದು ಸಿಕ್ಕಾಪಟ್ಟೆ ಸ್ವಲ್ಪ ಫ್ಯಾನ್ಸ್ಗಳಿಗೆ ಬೇಜಾರ್ ಆಗಿದೆ. ಯಾಕಂದ್ರೆ ರಚಿನ್ ರವೀಂದ್ರ ಸಿಕ್ಕಾಪಟ್ಟೆ ಕಾಮ್, ಕೂಲ್ಡ್ ಅಂಡ್ ಕಂಪೋಸ್ಡ್ ಆಗಿರುವಂಥ ಪ್ಲೇಯರ್ಗೆ, ಈ ಥರ ಯಂಗ್ಸ್ಟರ್ ಪ್ಲೇಯರ್ಗೆ ಈ ಥರ ಅಗ್ರೆಸಿವ್ ಆಗಿ ಎಂಡಿಂಗ್ನ ಕೊಟ್ಟರು ಅಂತಂದರೆ ಇದು ಚೆನ್ನಾಗಿರೋದಿಲ್ಲ. ಅದು ವಿರಾಟ್ ಕೊಹ್ಲಿ ಎಂಥ ಒಂದು ಮೆಚ್ಯೂರಿಟಿ ಇರುವಂಥ ಕ್ರಿಕೆಟರ್ ಈ ಥರ ಎಲ್ಲ ಮಾಡಬಾರ್ದು ಅಂತ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಲ್ಲಿ ಪ್ರೊಜೆಕ್ಟ್ ಆಗ್ತಿದೆ, ಟ್ರೆಂಡ್ ಆಗ್ತಿದೆ. ವಿರಾಟ್ ಕೊಹ್ಲಿ ಒಂದು ಸ್ವಲ್ಪ ಅಗ್ರೆಸಿವ್ ಆಗಿ ಮೂವ್ ಮಾಡಿದ್ರು ಇವ್ರು ಔಟ್ ಆದಾಗ. ಯಾಕೆಂದರೆ ಹುಚ್ಚು ನಾಯಿ ಹೊಡೆದಂಗೆ ಹೊಡಿತಾ ಇದ್ರು ಇವರು. ರಚಿನ್ ರವೀಂದ್ರ ನಾಯಿಗೆ ಹೊಡೆದಂಗೆ ಹೊಡಿದ್ರು, 3 6 3 4 ಇಟ್ಬಿಟ್ಟಿದ್ರು ಆಲ್ರೆಡಿ, ಎಲ್ಗೋ ತಗೊಂಡು ಹೋಗ್ತಾ ಇದ್ರು ಮ್ಯಾಚ್ನ. ಆ ಟೈಮಲ್ಲಿ ಬಿದ್ದಂಥ ವಿಕೆಟು ಅಗ್ರೆಸಿವ್ ಸೆಲೆಬ್ರೇಷನ್ ವಿರಾಟ್ ಕೊಹ್ಲಿ ಅವ್ರದ್ದು ಇತ್ತು. ಒಂಥರ ಕೈ ಸನ್ನೆ ಎಲ್ಲ ಮಾಡಿದ್ರು. ಸೊ ಅದೆಲ್ಲ ಆಯಿತು. ಸೊ ಅದು ಇಷ್ಟ ಆಗಲಿಲ್ಲ ಸ್ವಲ್ಪ ಜನ ಫ್ಯಾನ್ಸ್ಗಳಿಗೆ. ಸ್ವಲ್ಪ ಜನ ಇಲ್ಲಮ್ಮ ಕರೆಕ್ಟಾಗಿ ಮಾಡಿದ್ರು. RCB ವರ್ಸಸ್ CSK ಅಂದ್ರೆ ಇವೆಲ್ಲ ಇರಬೇಕು, ಅವಾಗಲೇ ಮಜಾ. ಇಲ್ಲ ಏನು ಸುಮ್ಮನೆ ಬರೋದು, ಸುಮ್ಮನೆ ನಿಂತ್ಕೊಳ್ಳೋದು, ಹೋಗೋದು, ಅದ್ರ ಅವೆಲ್ಲ ಏನು ಮಜಾನ ಇರುತ್ತೆ? ಇವೆಲ್ಲ ಇರಬೇಕು, ಅವಾಗಲೇ ನಮಗೆ ಜೋಶ್ ಬರೋದು ಅಂತ ಹೇಳ್ತೀರಾ. ಅಪ್ಡೇಟ್ ಬಿಫೋರ್ AB de Villiers ಅವರು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಅವರ ಜರ್ಸಿ ನಂಬರು 17 ಅಂತೆ. ಈ ಸೀಸನ್ IPL ಕೂಡ 17th ಸೀಸನ್ ಅಂತೆ. ಆದ್ರಿಂದ RCB ಟ್ರೋಫಿ ಗೆಲ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ. ಇದು ಯಾವ ಆ್ಯಂಗಲಿಂದ ಲಾಜಿಕ್ ಗುರು? ಒಟ್ಟಲ್ಲಿ ನಮ್ಮ ABD ಅಂತೂ ಅವರ ಜರ್ಸಿ ನಂಬರ್ನಂತೂ ಬಿಟ್ಕೊಂಡು ಕೂಟಿಲ್ಲ. 17 ವರ್ಷ ಆಗಿರೋದ್ರಿಂದ RCB ಆ ಒಂದು ಲಕ್ ಫ್ಯಾಕ್ಟರಿಂದ ಈ ಸಲ ವುಮೆನ್ಸ್ ಕೂಡ ಗೆದ್ದಿರೋದ್ರಿಂದ 17ನೇ ವರ್ಷದ ಪ್ರಯುಕ್ತವಾಗಿ ಏನೋ ಟ್ರೋಫಿ ಗೀಫಿ ಎತ್ಬೋದು ಅಂತ ಅವ್ರಿಗೇನೋ ಒಳಗಡೆಯಿಂದ ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ ಅಂತ ಕಾಣಿಸುತ್ತೆ. ಬಟ್ ಈ 17 ನಂಬರಿಗೆ ರಿಲೇಟ್ ಮಾಡ್ಕೊಂಡಿರಲ್ಲ, 17 ವರ್ಷಕ್ಕೂ 17ನೇ ನಂಬರ್ಗೂ ರಿಲೇಟ್ ಮಾಡ್ಕೊಂಡಿರಲ್ಲ. ನ್ಯೂಮರಾಲಜಿಸ್ಟ್ ಆಗ್ಬಿಡ್ಬೇಕು ನಮ್ಮ ABD. ಈ ತರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ನೋಡಿ. ಅಪ್ಡೇಟ್ ಬುಫಾಯ್ ಇದೇ ABD ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ MS ಧೋನಿ ಅವರ ಬಗ್ಗೆ. ಧೋನಿ ಅವರ ಸ್ಟೆಪ್ ಡೌನ್ ಏನಿದೆ ಈ ವರ್ಷ ಕ್ಯಾಪ್ಟನ್ ಆಗಿ ಸ್ಟೆಪ್ ಡೌನ್ ಆದ್ರಲ್ಲ, ಇದು ಬಿಗ್ಗೆಸ್ಟ್ ಮಿಸ್ಟೇಕು CSK ಮಾಡಿರುವಂಥದ್ದು, ಜೊತೆಗೆ ಧೋನಿ ಅವರು ಕೂಡ ಮಾಡಿರುವಂಥದ್ದು ಅಂತ ಹೇಳಿದ್ದಾರೆ. ಅದೇನೋ ನಮಗೆ ಅನ್ನಿಸ್ತಾ ಇಲ್ಲ ಗುರು. ಯಾಕೆಂದರೆ ಅಲ್ಲಿ ಋತುರಾಜ್ ಗಾಯಕ್ವಾಡ್ ಕೇವಲ ನಾಮಕಾವಾಸ್ತೆಗೆ ಕ್ಯಾಪ್ಟನ್ ಆಗಿರೋ ಥರ ಕಾಣಿಸ್ತಾ ಇದೆ. ಅಲ್ಲಿ ಎಲ್ಲ ಫೀಲ್ಡ್ ಸೈಡ್ ಅದು ಇದು ಎಲ್ಲ ಧೋನಿ ಅವರು ಕೂಡ ಇನ್ವಾಲ್ವ್ ಆಗಿದ್ರೆ ಅಲ್ಲಿ ಧೋನಿ ಅವ್ರ ಇನ್ವಾಲ್ವ್ಮೆಂಟ್ನೇ ಜಾಸ್ತಿ ಇದೆ ಅಂತ ಹೇಳ್ಬೇಕು ಋತುರಾಜ್ ಗಾಯಕ್ವಾಡ್ ಇನ್ವಾಲ್ವ್ಮೆಂಟ್ಗಿಂತ. ಸೊ ನನ್ನ ಪ್ರಕಾರ ಒಂಥರ ಜಾಸ್ತಿ ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇರೋದಿಲ್ಲಿ ಹೇಳ್ಕೊಂಡು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೇಕು. ನೋಡ್ಕೊಳಪ್ಪ, ಈಗ ಹಿಂಗೆ ಕಲ್ತ್ಕೋ, ನಾವೆಲ್ಲ ನೆಕ್ಸ್ಟ್ ಇಯರ್ ಎಲ್ಲ ಇರೋದಿಲ್ಲ, ಹಿಂಗೆಲ್ಲ ನೋಡ್ಕೊಂಡು ಮಾಡ್ಕೊಂಡು ಆರಾಮಾಗಿರೋ ಅಂತ ಕಲ್ತ್ಕೊಂತ ಇದ್ದಾರೆ. ಋತುರಾಜ್ ಗಾಯಕ್ವಾಡ್ ಹೇಳ್ಕೊಂಡು ಕೊಡ್ತಿದ್ದಾರೆ ಅನ್ನೋ ಕಾಣಿಸುತ್ತೆ. ಬಟ್ ಕ್ಯಾಪ್ಟನ್ಸಿನ ಬಿಟ್ಬಿಟ್ಟಿದ್ದಾರೆ ಅನ್ನೋದು ಸಿಕ್ಕಾಪಟ್ಟೆ ಸುಳ್ಳು. ಅದೇ ಟಾಸಿಗೆ ಮಾತ್ರ ಬಂದ್ಬಿಟ್ಟು ಹೋಗೋ ಥರ ಇದೆ ಅಷ್ಟೇ ಋತುರಾಜ್ ಗಾಯಕ್ವಾಡು. ನೆನ್ನೆ ಮ್ಯಾಚ್ನ ನೋಡಾದ್ಮೇಲೆ ನಮಗೆ ಗೊತ್ತಾಯ್ತು. ಯಾಕಂದರೆ ಅವರ ಫೀಲ್ಡ್ ಸೆಟ್ಟಲ್ಲಿ ನಿಲ್ಲಿಸ್ತಾ ಇದ್ರು MS ಧೋನಿ ಅವರೇ. ಸೊ ಅದರಿಂದ ನನಗೇನೋ ಹಂಗೆ ಅನ್ನಿಸ್ತಾ ಇಲ್ಲ, ಇವರು ಸ್ಟೆಪ್ ಡೌನ್ ಆಗಿರೋದೇನೋ ಎಫೆಕ್ಟ್ ಆಗೋಗ್ಬಿಡುತ್ತೆ ಫುಲ್ಲು CSKಗೆ ಅಂತ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗಬಹುದು. ಸಿಗೋಣ, ಬಾ.